ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇವೆ ಬಜೆಟ್ ಮಂಡನೆಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನ ಮಂಡನೆಯನ್ನ ಮಾಡ್ತಿರುವಂತಹ ಏಕೈಕ ವ್ಯಕ್ತಿಯಾಗಿ ಈ ಬಾರಿ ಮಂಡನೆ ಮಾಡ್ತಿರುವಂಥದ್ದು ಬಹಳ ವಿಶೇಷ ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಇಷ್ಟೊಂದು ಬಜೆಟ್ ಅನ್ನು ಯಾರೂ ಕೂಡ ಮಂಡನೆಯನ್ನ ಮಾಡಿರಲಿಲ್ಲ. ಹಾಗಾಗಿ ಈ ಒಂದು ಬಜೆಟ್ ಅತ್ಯಂತ ಪ್ರಮುಖವಾದಂಥ ಬಜೆಟ್ ಆಗಿದೆ. ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟೆಲ್ಲ ಬಜೆಟ್ಗಳನ್ನ ಒದಗಿಸ್ಕೊಡ್ತಾರೆ, ಎಷ್ಟು ಗಾತ್ರದ ಬಜೆಟ್ ಇದಾಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಸೊ ಹಾಗಾಗಿ ಅದರಲ್ಲೂ ತುಮಕೂರು ಮತ್ತು ಬೆಂಗಳೂರು ತುಂಬಾ ಹತ್ತಿರವಾಗಿರೋದ್ರಿಂದ, ಬೆಂಗಳೂರಿಗೆ ಸಮೀಪದಲ್ಲಿ ತುಮಕೂರು ಕೂಡ ಸರಿಸಮಾನವಾಗಿ ಬೆಳೀತಾ ಇರೋದ್ರಿಂದ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿಗೆ ದೊಡ್ಡ ಮಟ್ಟದಲ್ಲಿ ಬಜೆಟ್ನಲ್ಲಿ ಅನುದಾನ ಸಿಗುವಂಥದ್ದು, ಬಜೆಟ್ನಲ್ಲಿ ಮಂಡನೆ ಆಗುವಂಥದ್ದನ್ನು ನಾವು ಕಾದು ನೋಡ್ತಾ ಇದ್ದೇವೆ. ಇನ್ನು ತುಮಕೂರಿನ ವಿಷಯವನ್ನ ನಾಡ್ತಾ ಹೋದ್ರೆ, ಬೆಂಗಳೂರು ಹಾಗೂ ತುಮಕೂರು ಅವಳಿ ನಗರಗಳಾಗಿ ಆಗ್ತಾ ಇರೋದ್ರಲ್ಲಿ ಎರಡನೇ ಮಾತಿಲ್ಲ. ಬೆಂಗಳೂರಿಗೆ ಸರಿಸಮಾನವಾಗಿ ತುಮಕೂರು ಕೂಡ ಬೆಳವಣಿಗೆ ಆಗ್ತಾ ಇದೆ. ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಇರೋದ್ರಿಂದ, ಕೊರಟಗೆರೆ ಕ್ಷೇತ್ರದ ಶಾಸಕರಾಗಿರೋದ್ರಿಂದ, ರಾಜ್ಯದ ಗೃಹ ಸಚಿವರಾಗಿರೋದ್ರಿಂದ ದೊಡ್ಡ ಆಶಯವನ್ನ ಇಡೀ ತುಮಕೂರು ಜಿಲ್ಲೆಯ ಜನರು ಇಟ್ಕೊಂಡಿರುವಂಥದ್ದು. ಬಹುತೇಕ ಈ ಬಾರಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸುಮಾರು 13 ಬಹಳ ದೊಡ್ಡದಾದಂತಹ ಕಾಮಗಾರಿಗಳನ್ನ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದೇ ಬೆಂಗಳೂರು ಹಾಗೂ ತುಮಕೂರು ಮೆಟ್ರೋ ಟ್ರೈನ್ ಅನ್ನ ಆಗಬೇಕು ಅನ್ನುವಂಥದ್ದು. ಖಂಡಿತವಾಗ್ಲೂ ಬೆಂಗಳೂರು ಮತ್ತು ತುಮಕೂರು ಮೆಟ್ರೋ ಟ್ರೈನ್ ಆಗೋದ್ರಿಂದ ಇಡೀ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ, ಕೈಗಾರಿಕೆಗಳಿಗೆ ಹೆಚ್ಚಿನ ಅಭಿವೃದ್ಧಿ ಸಿಗುತ್ತೆ, ಮಾರುಕಟ್ಟೆಗಳು ವಿಸ್ತರಣೆ ಆಗ್ತಾ ಹೋಗುತ್ತೆ, ಮತ್ತೆ ಬೆಂಗಳೂರಿಗೆ ಹಾಗೂ ತುಮಕೂರಿಗೆ ಇರುವಂತಹ ಟ್ರಾಫಿಕ್ ಜಾಮ್ಗಳು ಕಮ್ಮಿ ಆಗುವಂಥದ್ದು. ಇಂತಹ ಹಲವು ಯೋಜನೆಗಳನ್ನ ಇಟ್ಕೊಂಡು ಈಗಾಗಲೇ ಬೆಂಗಳೂರು ತುಮಕೂರು ಮೆಟ್ರೋ ಟ್ರೈನ್ ಅನ್ನ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ನಡೀತಾ ಇದೆ. ಮೆಟ್ರೋ ಟ್ರೈನ್ ಬಗ್ಗೆ ಏನು ನಮ್ಮ ಸಿದ್ದರಾಮಯ್ಯನವರ ಹತ್ತಿರ ಗೃಹ ಸಚಿವರು ಹೆಚ್ಚಿನ ರೀತಿಯ ಮಾಹಿತಿಯನ್ನ ಹಂಚಿಕೊಳ್ತಾರೆ ಎನ್ನುವ ಮಾತುಗಳು ಕೇಳ್ಬರ್ತಾ ಇರುವಂಥದ್ದು. ಇನ್ನು ಹೃದ್ರೋಗ ಆಸ್ಪತ್ರೆ ತುಮಕೂರಿಗೆ ಬೇಕೇ ಬೇಕಾಗಿದೆ. ಹಾಗಾಗಿ ಅದಕ್ಕೂ ಕೂಡ ಅನುದಾನವನ್ನ ಬಿಡುಗಡೆಯನ್ನ ಮಾಡಬೇಕಾಗಿದೆ. ಈ ಬಜೆಟ್ ನಲ್ಲಿ ಅದನ್ನ ಸೇರಿಸುವಂತಹ ಅವಕಾಶಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ತುಮಕೂರಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಕೂಡ ಬಹಳ ಮುಖ್ಯವಾಗಿ ಬೇಕು ಅನ್ನುವ ಮಾತುಗಳಿದೆ. ಸೊ ಇದನ್ನು ಕೂಡ ಇದರ ಬಗ್ಗೆ ಬಜೆಟ್ ನಲ್ಲಿ ಈ ಬಾರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಗೃಹ ಸಚಿವರು ಮಾತಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಕುಡಿಯುವ ನೀರಿಗೆ ಸೌಲಭ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಒಳಚರಂಡಿಗೆ ಸಂಬಂಧಪಟ್ಟ ಹಾಗೆ, ತುಮಕೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಹಾಗೆ ಕಲ್ಪತರು ನಾಡು ಅಂತಂದ್ರೆ ಅದೊಂದು ತೆಂಗು ಪಾರ್ಕ್ ಆಗಲೇಬೇಕು. ಬಹಳ ವರ್ಷಗಳಿಂದ ಕೂಡ ತೆಂಗು ಪಾರ್ಕ್ ಆಗಬೇಕು, ಸೊ ಇಲ್ಲಿ ಸಂಶೋಧನಾ ಕೇಂದ್ರ ಆಗಬೇಕು ಅನ್ನುವ ಒತ್ತಾಯ ಮತ್ತು ಒತ್ತಡ ಇದ್ದೇ ಇದೆ. ಸೊ ಲಕ್ಷಾಂತರ ಹೆಕ್ಟೇರ್ನಲ್ಲಿ ತೆಂಗನ್ನ ಬೆಳೀತಾ ಇರುವಂತಹ ಜಿಲ್ಲೆ ಅಂತಂದ್ರೆ ಅದು ತುಮಕೂರು. ಸೊ ತುಮಕೂರಿನಲ್ಲಿ ತೆಂಗನ್ನ ಬೆಳೀತಾ ಇರೋದ್ರಿಂದ ಆ ತೆಂಗಿಗೆ ಸಂಬಂಧಪಟ್ಟಂತ ಉಪ ಉತ್ಪನ್ನಗಳು ಸಿದ್ಧ ಆಗಬೇಕು, ಅದಕ್ಕೊಂದು ಒಳ್ಳೆಯ ಮಾರುಕಟ್ಟೆ ಸಿಗಬೇಕು, ಸೊ ಅದಕ್ಕೆ ಸಂಬಂಧಪಟ್ಟಂತ ಕೈಗಾರಿಕೆಗಳು ಸೃಷ್ಟಿ ಆಗಬೇಕು ಅಂತೇಳಿ ಒಂದು ಹಬ್ಬನ್ನ ಸೃಷ್ಟಿ ಮಾಡುವಂಥದ್ದು ಅಥವಾ ಒಂದು ಸಂಶೋಧನಾ ಸಂಸ್ಥೆಯನ್ನ ಮಾಡಬೇಕು ಅನ್ನೋದು ಬಹಳ ವರ್ಷಗಳ ಕನಸು ತುಮಕೂರಿನ ಜನರದು. ಬಹುತೇಕ ಈ ಬಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದನ್ನ ಹೆಚ್ಚಿನದಾಗಿ ಮಾತಾಡ್ತಾರೆ. ಈ ಬಾರಿ ಅದಕ್ಕೆ ಹೆಚ್ಚಿನ ಅನುದಾನವನ್ನ ಬಜೆಟ್ನಲ್ಲಿ ಕೊಡ್ತಾರೆ ಅನ್ನುವಂತಹ ಒಂದು ಆಶಾಭಾವನೆ ತುಮಕೂರು ಜಿಲ್ಲೆ ಎಲ್ಲ ರೈತರದು ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ಇನ್ನು ಏನು ಗುಬ್ಬಿ ವೀರಣ್ಣನವರ ರಂಗಮಂದಿರ ತುಮಕೂರಿನಲ್ಲಿ ಇರುವಂಥದ್ದು ಮತ್ತು ತಾಲೂಕುಗಳಲ್ಲಿಯೂ ಕೂಡ ಇರುವಂಥ ರಂಗಮಂದಿರಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು, ನವೀಕರಣಗಳನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ವಸತಿ ನಿಲಯಗಳ ನಿರ್ಮಾಣಕ್ಕೂ ಕೂಡ ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ತುಮಕೂರಿನಲ್ಲಿ ಪ್ರವಾಸೋದ್ಯಮವನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಸಿದ್ದರ ಬೆಟ್ಟ ಹಾಗೂ ಮಧುಗಿರಿಯ ಏಕಶಿಲಾ ಬೆಟ್ಟ ಸೇರಿದಂತೆ, ದೇವರಾಯನದುರ್ಗ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಅನುದಾನವನ್ನ ನೀಡಬೇಕು, ಬಜೆಟ್ನಲ್ಲಿ ಈ ಬಾರಿ ಘೋಷಣೆಯನ್ನ ಮಾಡಬೇಕು ಅನ್ನುವ ಮಾತುಗಳನ್ನ ಕೂಡ ಕೇಳಿಬರ್ತಾ ಇದೆ. ಇನ್ನು ತುಮಕೂರಿನ ಮರಳೂರು ಕೆರೆಯನ್ನು ಕೂಡ ಅಭಿವೃದ್ಧಿ ಮಾಡಬೇಕು, ನವೀಕರಣ ಮಾಡಬೇಕು ಅನ್ನುವ ಮಾತುಗಳು ಕೇಳಿಬರ್ತಾ ಇದೆ. ಒಟ್ಟಾರೆಯಾಗಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಂದಷ್ಟು ಬದಲಾವಣೆಗಳು ಈ ಬಜೆಟ್ನಲ್ಲಿ ಆಗಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಈ ಬಾರಿ ಕೇಳ್ತಾ ಇರುವಂತದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.